ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಕರ್ನಾಟಕದ ಆನೆಯೊಂದು ಕೇರಳದಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ದಾಳಿ ಮಾಡಿ ಆತ ಸಾವಿಗೀಡಾದಂಥ ವಿಚಾರ ಈಗ ಪರಿಹಾರದ ಪಾಲಿಟಿಕ್ಸ್ಗೆ ಕಾರಣ ಆಗಿದೆ. ಕರ್ನಾಟಕದ ಆನೆ ಕೇರಳದಲ್ಲಿ ಯಾರನ್ನೋ ತುಳಿದು ಕೊಂದ್ರೆ ಅದಕ್ಕೆ ಕರ್ನಾಟಕ ಪರಿಹಾರವನ್ನು ಕೊಡಬೇಕಾ ಅನ್ನೋದು ಬೇಸಿಕ್ ಆದಂಥ ಪ್ರಶ್ನೆ, ಮೇಜರ್ ಆದಂಥ ಪ್ರಶ್ನೆ. ಈ ಪ್ರಶ್ನೆಯನ್ನು ಬಿಜೆಪಿ ನಾಯಕರು ರೈಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಆಗಿರೋದು ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಮತ್ತು ಮಾಡಿರುವಂಥ ಘೋಷಣೆ. ಆನೆ ದಾಳಿಗೆ ಬಲಿಯಾದಂಥ ಕೇರಳದ ವ್ಯಕ್ತಿಯೊಬ್ಬರಿಗೆ ರಾಜ್ಯದಿಂದ ಪರಿಹಾರವನ್ನು ಕೊಡಲಾಗಿದೆ. ಅಲ್ಲಿ ಮಜಾ ಅಂತಂದ್ರೆ ಅಥವಾ ಆಶ್ಚರ್ಯ ಅನ್ಸೋದು ಅಂತಂದ್ರೆ ಕೇರಳ ಕೊಟ್ಟಿದ್ದು 10 ಲಕ್ಷ ಪರಿಹಾರ, ಕರ್ನಾಟಕ ಕೊಟ್ಟಿದ್ದು 15 ಲಕ್ಷ ರೂಪಾಯಿ ಪರಿಹಾರ. ಇದಕ್ಕೆ ಕಾರಣ ಆಗಿರೋದು ರಾಹುಲ್ ಗಾಂಧಿಯವರ ಸೂಚನೆ. ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು ಘೋಷಣೆ ಮಾಡಿದ್ದಾರೆ. ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ರಾಹುಲ್ ಗಾಂಧಿಯವರ ಒತ್ತಡಕ್ಕೆ ರಾಜ್ಯ ಸರ್ಕಾರ ಬಲಿಯಾಯ್ತಾ ಅನ್ನೋ ಪ್ರಶ್ನೆ. ವಯನಾಡು ಅನ್ನೋ ಕಾರಣಕ್ಕಾಗಿ ರಾಜ್ಯ ಈ ವಿಶೇಷ ಆಸಕ್ತಿಯನ್ನ ತೆಗೆದುಕೊಳ್ತಾ ಅನ್ನೋದು ಮತ್ತೊಂದು ಅನುಮಾನ. ರಾಹುಲ್ ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಕರ್ನಾಟಕದಿಂದ ಅವರಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸಗಳಾಗ್ತಾ ಇದೆಯಾ ಅನ್ನೋದು ಬಹಳ ಮುಖ್ಯವಾಗಿ ಪ್ರಸ್ತಾಪ ಆಗ್ತಾ ಇರುವಂತ ವಿಚಾರ. ನೋಡ್ತಾ ಇದ್ದೀರಿ ನೀವು, ಇದೇ ಆದೇಶದ ಪ್ರತಿ ಅಥವಾ ಈಶ್ವರ್ ಖಂಡ್ರೆ ಅವರು ನಾನು 15 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ಘೋಷಣೆ ಮಾಡಿದ್ದೀನಿ ಅಂತ ರಾಹುಲ್ ಗಾಂಧಿ ಅವರಿಗೆ ಬರೆದಿರುವಂಥ ಪತ್ರ. ಸೊ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳು ರೈಸ್ ಆಗುತ್ತೆ. ಆ ಪ್ರಶ್ನೆಗಳನ್ನ ನಾವು ಪ್ರಸ್ತಾಪ ಮಾಡಿ ಆ ನಂತರ ವಿವರಕ್ಕೆ ಹೋಗೋಣ. ಯಾಕೆ ಅಂತಂದ್ರೆ ಬಹಳ ಬೇಸಿಕ್ ಆದಂಥ ಒಂದಿಷ್ಟು ವಿಚಾರಗಳಿದ್ದಾವೆ. ಮೊದಲನೇದಾಗಿ, ಕಾಡಾನೆಗಳು ಅಥವಾ ವನ್ಯಜೀವಿಗಳಿಗೆ ಈ ಬೌಂಡ್ರಿಗಳಿದಾವಲ್ಲ, ಇದು ರಾಜ್ಯ, ಇದು ಕೇರಳ, ಇದು ತಮಿಳುನಾಡು ಅಥವಾ ಇದು ಆಂಧ್ರ, ಈ ಬೌಂಡ್ರಿಯ ವ್ಯಾಪ್ತಿಗೆ ವನ್ಯಜೀವಿಗಳು ಬರುತ್ತಾ ಅನ್ನೋದು ಬೇಸಿಕ್ ಮೇಜರ್ ಆದಂಥ ಪ್ರಶ್ನೆ. ಆನೆಗೆ ಇದು ಕೇರಳ ಅಂತ ಗೊತ್ತಿದೆಯಾ, ತಮಿಳುನಾಡು ಅಂತ ಗೊತ್ತಿದೆಯಾ, ಕರ್ನಾಟಕ ಅಂತ ಗೊತ್ತಿದೆಯಾ? ಆ ರೀತಿ ಇದ್ದಾಗ ನೀವು ಇದು ಕರ್ನಾಟಕದ ಆನೆ, ಕೇರಳದ ಆನೆ, ತಮಿಳುನಾಡಿನ ಆನೆ ಅಂತ ಯಾವ ರೀತಿ ಹಣೆಪಟ್ಟಿ ಕಟ್ತೀರಿ ಗೊತ್ತಿಲ್ಲ. ಎರಡನೆಯದು, ವಾದಕ್ಕಾಗಿ ಒಪ್ಕೊಳ್ಳೋಣ. ಕರ್ನಾಟಕದ ಅರಣ್ಯ ಇಲಾಖೆಯವರು ಕರ್ಕೊಂಡು ಹೋಗಿ ಅಥವಾ ತೆಗೆದುಕೊಂಡು ಹೋಗಿ ಬಿಟ್ಟಿರುವಂಥ ಆನೆ, ಬಿಕಾಸ್ ಅದರಲ್ಲಿ ರೇಡಿಯೋ ಕಾಲರ್ ಇದೆ, ಆ ಆನೆಯ ಕೊರಳಲ್ಲಿ ರೇಡಿಯೋ ಕಾಲರ್ ಇದೆ, ಕರ್ನಾಟಕದಿಂದ ಬಿಟ್ಟಿರುವಂಥ ಆನೆ ಅನ್ನೋದನ್ನು ಒಪ್ಕೊಳ್ಳೋಣ. ಓಕೆ, ಹಾಗಿದ್ರೆ ಇದೇ ರೀತಿ ನಾಳೆ ಇನ್ನೊಂದು ಕಡೆ ಇಂಥದ್ದೇ ಅನಾಹುತ ಆದರೆ ಆಗೋದು ಬೇಡ, ಆದರೆ ತಮಿಳುನಾಡಿಗೆ ಹೋಯ್ತು ಅಂತ ಅನ್ಕೊಳ್ಳೋಣ. ಕರ್ನಾಟಕದಿಂದ ಇದೇ ರೀತಿ ಸೆರೆ ಹಿಡಿದಂಥ ಆನೆಯನ್ನು ಬಂಡೀಪುರದಲ್ಲಿ ಹೋಗಿಬಿಡ್ತಾರೆ. ಅಲ್ಲಿಂದ ಅದು ತಮಿಳುನಾಡು ಬಾರ್ಡರಿಗೆ ಹೋಗಿ ಯಾರನ್ನೋ ಇದೇ ರೀತಿ ತುಳಿದು ಸಾಯಿಸುತ್ತೆ. ತಮಿಳುನಾಡಿನ ವ್ಯಕ್ತಿಗೂ ಕೂಡ ನೀವು ಪರಿಹಾರವನ್ನು ಕೊಡ್ತೀರಾ? ಇದು ಬೇಸಿಕ್ ಆದಂಥ ಪ್ರಶ್ನೆ. ನೆಕ್ಸ್ಟ್ ಇನ್ನೂ ಲಾಜಿಕ್ ಆಗಿ ಹೋಗೋಣ. ಮೊನ್ನೆ ತಾನೇ ಮಧ್ಯಪ್ರದೇಶದ ಸರ್ಕಾರ ಕರ್ನಾಟಕದಿಂದ ಒಂದಿಷ್ಟು ಸಾಕಾನೆಗಳನ್ನು ತೆಗೆದುಕೊಂಡಿದೆ. ಆ ಸಾಕಾನೆ ಮಧ್ಯಪ್ರದೇಶದ ಜೈಪುರದಲ್ಲೆಲ್ಲಾದರೂ ಯಾರಿಗಾದರೂ ಏನಾದರೂ ಅನಾಹುತ ಮಾಡಿದರೆ ರಾಜ್ಯ ಸರ್ಕಾರ ಪರಿಹಾರ ಕೊಡುತ್ತಾ ಅದಕ್ಕೆ? ಸೊ ಇದು ಯಾವ ಲೆಕ್ಕಾಚಾರ? ನೀವು ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರ ಅಥವಾ ನಿಮ್ಮ ನಾಯಕನ ಒಲವನ್ನು ಸಂಪಾದಿಸೋದಕ್ಕೋಸ್ಕರ ಕರ್ನಾಟಕದಿಂದ ನೀವು ಪರಿಹಾರ ಘೋಷಣೆ ಮಾಡ್ತೀರಿ ಅಂತಂದ್ರೆ ಕೇರಳ ಸರ್ಕಾರ ಏನು ಮಾಡ್ತಿದೆ? ಇನ್ನೊಂದು, ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳು ತೆಗೆದುಕೊಂಡು ಹೋಗಿ ಆನೆಯನ್ನು ಬಿಟ್ಟಿರೋದು ಕೇರಳದಲ್ಲ, ಅಥವಾ ಕೇರಳದ ಜನವಸತಿ ಪ್ರದೇಶ, ನಗರ ಪ್ರದೇಶದಲ್ಲಿ ಕೊಂಡು ಹೋಗಿ ಆನೆಯನ್ನು ಬಿಟ್ಟು ಬಂದಿಲ್ಲ. ವಯನಾಡಲ್ಲೋ, ಕೊಚ್ಚಿಯಲ್ಲೋ, ತಿರುವನಂತಪುರದಲ್ಲೋ ಆನೆಯನ್ನು ಬಿಟ್ಟು ಆನೆ ಯಾರನ್ನಾದರೂ ಕೊಂದರೆ ಆಗ ನಾವು ಕರ್ನಾಟಕವನ್ನು ಬ್ಲೇಮ್ ಮಾಡ್ಬೋದು. ಕರ್ನಾಟಕದ ಕಾರಣಕ್ಕಾಗಿ ಹೀಗಾಯಿತು ಅಂತ ಹೇಳಬಹುದು. ಆನೆಯನ್ನು ಬಂಡೀಪುರದ ಕರ್ನಾಟಕದ ವ್ಯಾಪ್ತಿಗೆ ಸೇರುವಂಥ ಅರಣ್ಯ ಪ್ರದೇಶದಲ್ಲಿ ಆನೆಯನ್ನು ಬಿಟ್ಟು ಬಂದಿದ್ದಾರೆ, ಕಾಡಾನೆಯನ್ನು ಬಿಟ್ಟು ಬಂದಿದ್ದಾರೆ. ಆ ಆನೆ ಕೇರಳಕ್ಕೆ ಹೋಗಿ, ಅದು ನವೆಂಬರಲ್ಲಿ ಬಿಟ್ಟಂಥ ಆನೆ ಫೆಬ್ರವರಿಯಲ್ಲಿ ಬಂದು ಏನೋ ಅನಾಹುತ ಮಾಡಿದರೆ ಕರ್ನಾಟಕ ಸರ್ಕಾರ ಯಾಕೆ ಪರಿಹಾರ ಕೊಡಬೇಕು? ಒಂದು ಲಾಜಿಕ್ ಅನ್ನೋದು ಇರಬೇಕಲ್ಲ. ಆ ಲಾಜಿಕ್ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅದೇ ಪ್ರಶ್ನೆ ಇರೋದು. ಏನು ಲಾಜಿಕ್ಕು? ಬೇಕಾ ಬಿಟ್ಟು ನೀವು ಪರಿಹಾರ ಕೊಡ್ತೀರಿ ನಿಮ್ಮ ನಾಯಕನ ಮೆಚ್ಚುಗೆಯನ್ನು ಪಡೆಯೋದಕ್ಕೋಸ್ಕರ ಅಂತಂದರೆ ನಾಳೆ ತಮಿಳ್ನಾಡಿನವ್ರು ಕೇಳ್ತಾರೆ, ರೀ ನಿಮ್ಮದೊಂದು ಆನೆ ಬಂದಿದೆ ರೀ, ಇಲ್ಲಿ ನಮ್ಮೊಂದು ಇಬ್ಬರನ್ನು ಕೊಂದು ಹಾಕಿದೆ ಅಂತ ಹೇಳ್ತಾರೆ, ಕೊಡ್ತೀರಾ ನೀವು ಪರಿಹಾರ? ಇನ್ನೊಂದು ವಿಚಾರ ಇದೆ. ಇವತ್ತು ಯಾರೋ ಮಿನಿಸ್ಟ್ರು ಮಾತನಾಡೋದನ್ನು ಕೇಳಿದೆ ನಾನು. ಈಶ್ವರ್ ಖಂಡ್ರೆ ಅವರು ಅದೇ ಧಾಟಿಯಲ್ಲಿ ಮಾತನಾಡಿದರು, ಪ್ರಿಯಾಂಕ್ ಖರ್ಗೆನೂ ಅದೇ ಧಾಟಿಯಲ್ಲಿ ಮಾತನಾಡಿದರು. ಮಾನವೀಯತೆಯ ಕಾರಣಕ್ಕಾಗಿ ನಾವು ಈ ಪರಿಹಾರವನ್ನು ಓಕೆ, ಬಹಳ ಚೆನ್ನಾಗಿದೆ. ಮಾನವೀಯತೆ ಎಲ್ರಿಗೂ ಇರಬೇಕು, ನಾನು ಅದನ್ನು ಅಗ್ರಿ ಮಾಡ್ತೀನಿ, ನಾವೆಲ್ಲರೂ ಕೂಡ ಅಗ್ರಿ ಮಾಡಬೇಕು, ಮಾನವೀಯತೆ ಇರಲೇಬೇಕು. ಓಕೆ ಸರ್, ಅದೇ ಜನವರಿ 31ನೇ ತಾರೀಕು
ಇದೇ ವಯನಾಡು ಕ್ಷೇತ್ರದ ವ್ಯಾಪ್ತಿಯೊಳಗೆ ಲಕ್ಷ್ಮಣ ಅನ್ನುವಂಥ ವ್ಯಕ್ತಿಯನ್ನ ಕೂಡ ಆನೆ ಇದೇ ರೀತಿ ತುಳಿದು ಸಾಯಿಸಿದೆ. ಆಗಲೂ ಕೂಡ ಕರ್ನಾಟಕದ ಮೇಲೆ ಅಲ್ಲಿನವರು ಆರೋಪವನ್ನು ಮಾಡಿದರು, ಕರ್ನಾಟಕದವರು ಬಿಟ್ಟಿರುವಂಥ ಆನೆ ಇದು, ಅದರಿಂದಾಗಿ ಈ ರೀತಿ ಆಯಿತು. ಸೊ ನೀವು ಲಕ್ಷ್ಮಣನಿಗೆ ₹1 ಪರಿಹಾರ ಕರ್ನಾಟಕದಿಂದ ಕೊಟ್ರಾ? ಇಲ್ಲ. ಸೊ ಲಕ್ಷ್ಮಣನಿಗೆ ಒಂದು ನ್ಯಾಯ, ಈ ಕಡೆ ಅಜೀಸ್ ಜೋಸೆಫ್ಗೆ ಒಂದು ನ್ಯಾಯ ಅಂತಂದ್ರೆ ಹೆಂಗಾಗುತ್ತೆ ಅದು? ನೀವು ಮಾನವೀಯತೆಯ ಮಾತಾಡ್ತಿರ್ತಾನೆ. ಮಾನವೀಯತೆ ಅಜೀಸ್ ಜೋಸೆಫ್ಗೆ ಮಾತ್ರ ಮಾನವೀಯತೆನಾ, ಅಥವಾ ರಾಹುಲ್ ಗಾಂಧಿ ಪತ್ರ ಬರೆದವರಿಗೆ ಮಾತ್ರ ಮಾನವೀಯತೆನಾ? ಇನ್ನೊಂದು ಕರೆಕ್ಟ್, ನೀವು ಮಾನವೀಯತೆಯದ್ದೇ ಹೇಳಿ. ಓಕೆ, ಮಾನವೀಯತೆ ಬಹಳ ಅದ್ಭುತ ಮಾನವೀಯತೆ ಕಾಂಗ್ರೆಸ್ ನಾಯಕರಿಗಿದೆ. 15 ಲಕ್ಷ ಅಲ್ಲ, ನೀವು ಆ ಅಜೀಶ್ ಅನ್ನುವಂಥ ವ್ಯಕ್ತಿಗೆ 15 ಕೋಟಿ ಪರಿಹಾರ ಕೊಡಿ, ನಾವು ಒತ್ತಾಯಿಸ್ತೀವಿ. 15 ಕೋಟಿ. ಆದರೆ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಕೊಡಬೇಡಿ. ನೀವು ನಿಮ್ಮ ವೈಯಕ್ತಿಕ ದುಡ್ಡನ್ನೇನಾದರೂ ಕೊಡೋದಿದ್ರೆ, ಈಶ್ವರ್ ಖಂಡ್ರೆ ಅವರು ದುಡ್ಡು ಕೊಡೋದಿದ್ರೆ, ಸಿದ್ದರಾಮಯ್ಯ ಅವರು ದುಡ್ಡು ಕೊಡೋದಿದ್ರೆ 15 ಕೋಟಿ ಪರಿಹಾರ ಕೊಡಿ. ಯಾರ್ರೀ ಕೇಳ್ತಾರೆ? ರಾಜ್ಯ ಸರ್ಕಾರದ ಬೊಕ್ಕಸದಿಂದ ನೀವು ಪರಿಹಾರ ಕೊಡ್ತೀರಿ ಅಂತಾದರೆ ನಮ್ಮ ಮಲೆನಾಡು ಭಾಗದಲ್ಲಿ ಇವತ್ತಿಗೂ ಕೂಡ ಪರಿಹಾರಕ್ಕಾಗಿ ಕಾದು ಕೂತಿರುವಂಥ ಹಲವು ಜನ ಇದ್ದಾರ್ರಿ. ಅವರ ಯಾರು ತಮ್ಮ ಮನೆಯವರನ್ನು ಕಳ್ಕೊಂಡ್ರು, ಅಥವಾ ತಮ್ಮ ಪೋಷಕರನ್ನು ಕಳ್ಕೊಂಡ್ರು, ಗಂಡನನ್ನು ಕಳ್ಕೊಂಡ್ರು, ಹಲವು ಜನ ಇದ್ದಾರೆ. ನಮಗೆ ಪರಿಹಾರ ಬಂದಿಲ್ಲ ಅಂತ ಕಾಯ್ತಾ ಇರೋರು, ಅವರನ್ನೇನು ಮಾಡ್ತೀರಿ? ನಿಮ್ಮ ಮನ ಮಿಡಿಯುತ್ತೆ. ಕೇರಳದಲ್ಲಿ ಒಬ್ಬರು ವ್ಯಕ್ತಿ ತೀರ್ಕೊಂಡಾಗ ಓಕೆ, ಮಾನವೀಯತೆ. ನಮ್ಮವ್ರ ಕಥೆ ಏನು? ಕರ್ನಾಟಕದವರಿಗೆ ಪರಿಹಾರ ಕೊಡೋದಕ್ಕೆ ನಿಮಗೆ ದುಡ್ಡಿಲ್ಲ, ಅದಕ್ಕೆ 108 ಕಥೆಗಳು. ರಾಹುಲ್ ಗಾಂಧಿ ಅವರು ಹೇಳಿದ ಕೂಡಲೇ ನೀವು ಪರಿಹಾರ ಘೋಷಣೆ ಮಾಡ್ತೀರಲ್ಲ, ಇದನ್ನ ಡಬಲ್ ಸ್ಟ್ಯಾಂಡರ್ಡ್ ಅಂತ ಕರೆಯೋದು. ಮಾನವೀಯತೆ ಕರೆಕ್ಟು, ಮಾನವೀಯತೆಗೆ ಒಂದು ಅರ್ಥ ಇರಬೇಕಾಗತ್ತೆ. ಮಾನವೀಯತೆಯ ವಿಚಾರದಲ್ಲಿ ನಿಮಗ ಸೆಲೆಕ್ಟಿವ್ ಮಾನವೀಯತೆ ಇದೆಯಲ್ಲ, ಸೆಲೆಕ್ಟಿವ್ ಮಾನವೀಯತೆ, ಈ ಸೆಲೆಕ್ಟಿವ್ ಮಾನವೀಯತೆಯನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಕೊಡೋದಿದ್ರೆ ಎಲ್ರಿಗೂ ಕೊಡ್ರಿ. ಅದೇ ನಾನು ಹೇಳಿದೆ, ಲಕ್ಷ್ಮಣ ರಾಹುಲ್ ಗಾಂಧಿ ಪತ್ರ ಬರೆದ್ರು ಕೂಡಲೇ ಕೊಡಬೇಕು ಅಂತಂದ್ರೆ ಕರ್ನಾಟಕದ ಬೊಕ್ಕಸ ಏನು? ರಾಹುಲ್ ಗಾಂಧಿ ಅವರ ಮನೆಯ ಆಸ್ತಿನ? ಇದು ಪ್ರಶ್ನೆ ನಾವು ಎಲ್ಲರೂ ಕೇಳಬೇಕು ತಾನೆ. ನಾವು ಕಟ್ಟೋ ತೆರಿಗೆಯಿಂದಲೇ ತಾನೇ ನೀವು 15 ಲಕ್ಷ ಪರಿಹಾರ ಕೊಡ್ತಾ ಇರೋದು. ಕರ್ನಾಟಕದಲ್ಲಿ ಯಾರಾದರೂ ಏನಾದರೂ ಆಗಿ ಪರಿಹಾರ ಕೊಟ್ಟರೆ ಓಕೆ ಅಪ್ಪ, ಯಾರ್ಯಾರಿಗೂ ಕೊಡ್ತೀರಿ ಅಂತಂದ್ರೆ ಪ್ರಶ್ನೆ ಕೇಳಲೇಬೇಕಲ್ಲ. ನೀವೇ ಹೇಳಿದಿರಿ ಧೈರ್ಯವಾಗಿ ಪ್ರಶ್ನಿಸಿ, ಧೈರ್ಯವಾಗಿ ಪ್ರಶ್ನಿಸ್ತಾ ಇದ್ದೀವಿ, ಉತ್ತರ ಕೊಡಿ. ಇದನ್ನ ರಾಜ್ಯದ ಪ್ರತಿಯೊಬ್ಬರು ಕೂಡ ಕೇಳಬೇಕಾಗತ್ತೆ. ಇನ್ನು ಏನಿದು ಪ್ರಕರಣ ಅನ್ನೋದನ್ನ ಒಮ್ಮೆ ನೋಡ್ಬಿಡೋಣ. ಯಾಕೆ ಇದು ಇಶ್ಯೂ ಆಗಿದೆ, ಏನಾಯಿತು ಎಕ್ಸಾಕ್ಟ್ಲಿ? ಎಸ್, ಆ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನಾಯಿತು? ಫೆಬ್ರವರಿ 10ನೇ ತಾರೀಕು ವಯನಾಡು ಅಂತಂದ್ರೆ ರಾಹುಲ್ ಗಾಂಧಿ ಅವರು ಪ್ರತಿನಿಧಿಸುವಂಥ ಲೋಕಸಭಾ ಕ್ಷೇತ್ರ. ವಯನಾಡಿನ ಮಾನಂತವಾಡಿ ಅನ್ನುವಂಥ ಗ್ರಾಮದಲ್ಲಿ ಕಾಡಾನೆಯೊಂದು ದಾಳಿ ಮಾಡ್ತು. ಆ ವಿಜುವಲ್ ನೀವು ನೋಡ್ತಾ ಇದ್ದೀರಿ, ಆಗದಿಂದಲೂ ಕೂಡ ನೋಡ್ತಾ ಇದ್ದೀರಿ. ಗ್ರಾಮಸ್ಥರ ಮೇಲೆ ದಾಳಿ ಮಾಡಿದಂಥ ಆನೆಯನ್ನ ಬೇಲೂರು ಮಕ್ಕನ ಅಂತ ಕರೀತಾರೆ. ಬೇಲೂರು ಮಕ್ಕನ ಅಂತ ಕರೆಯೋದಕ್ಕೆ ಏನು ಕಾರಣ ಅಂತಂದ್ರೆ, ಬೇಲೂರಲ್ಲಿ ಸೆರೆ ಹಿಡಿದಿರುವಂಥ ಮಕ್ಕನ ಆನೆ. ಮಕ್ಕನ ಆನೆ ಅಂತಂದ್ರೆ ಏನು ಅನ್ನೋದನ್ನ ಕೂಡ ಹೇಳಿಬಿಡ್ತೀನಿ. ಮಕ್ಕನ ಆನೆ ಅಂತಂದ್ರೆ ದಂತ ಇಲ್ಲದಂಥ ಗಂಡಾನೆ, ದಂತ ಬೆಳೆಯದಂಥ ಗಂಡಾನೆ, ಅದು ತುಂಬಾ ಅಗ್ರೆಸಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಆ ಆನೆ, ಸೊ ಈ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಿ ಅದೇ ಆನೆ, ಬೇಲೂರು ಮಕ್ಕನ ಅಂತ. ಈ ಕಾಡಾನೆಯನ್ನ ನಮ್ಮವರು ಅಂದರೆ ಕರ್ನಾಟಕದ ಅರಣ್ಯ ಇಲಾಖೆ ಬೇಲೂರಲ್ಲಿ ಸೆರೆ ಹಿಡಿದು ಬಂಡೀಪುರದ ಅರಣ್ಯ ಪ್ರದೇಶದಲ್ಲಿ ಬಿಟ್ಟು ಬಂದಿದ್ದಾರೆ. ಈ ಬೇಲೂರು ಮಕ್ಕನ ದಾಳಿ ಮಾಡಿ ಅನೀಸ್ ಜೋಸೆಫ್ ಅನ್ನುವರು ಮೃತಪಟ್ಟಿದ್ದಾರೆ. ಅಜೀಸ್ ಜೋಸೆಫ್ ಅನ್ನುವರು ಮೃತಪಟ್ಟಿದ್ದಾರೆ. ಕರ್ನಾಟಕದ ಬೇಲೂರಲ್ಲಿ ಕಳೆದ ನವೆಂಬರ್ನಲ್ಲಿ ಈ ಆನೆಯನ್ನು ಸೆರೆ ಹಿಡಿಯಲಾಗಿತ್ತು. ನೀವು ಕಾಡಾನೆಯನ್ನು ಸೆರೆ ಹಿಡಿದಂಥ ಸಂದರ್ಭದಲ್ಲಿ ಅದಕ್ಕೆ ರೇಡಿಯೋ ಕಾಲರ್ ಹಾಕ್ತಾರೆ, ಅಂದರೆ ಆನೆಯ ಓಡಾಟ ಎಲ್ಲಿದೆ ಅನ್ನೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕಾಗಿ. ಈ ಆನೆಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಮಕ್ಕನ ಅನ್ನೋದು ಕೂಡ ಗೊತ್ತಾಗುತ್ತೆ, ಯಾಕಂತಂದ್ರೆ ದಂತ ಇಲ್ಲ, ಮತ್ತೊಂದು ರೇಡಿಯೋ ಕಾಲರು ಕೂಡ ಕಾಣಿಸುತ್ತೆ. ಸೊ ಅದಕ್ಕೆ ಕಾರಣಕ್ಕಾಗಿ ಕೇರಳದವರು ಹೇಳ್ತಾ ಇರೋದು ಇದು ಬೇಲೂರು ಮಕ್ಕನ ಅಂತ. ಸೊ ಆ ಸಂದರ್ಭದಲ್ಲಿ ಅಲ್ಲಿ ಪ್ರತಿಭಟನೆ ಆಯಿತು. 50 ಲಕ್ಷ ರೂಪಾಯಿ ಪರಿಹಾರ ಬೇಕು ಅಂತ ಅಜೀಶ್ ಅವರ ಸಂಬಂಧಿಕರು, ಸ್ಥಳೀಯರು ಇವರೆಲ್ಲ ಒತ್ತಾಯ ಮಾಡಿದರು. ಕೇರಳ ಸರ್ಕಾರ 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತು. 10 ಲಕ್ಷ ಪರಿಹಾರ ಜೊತೆಗೆ ಆ ಮೃತಪಟ್ಟಂಥ ದುರ್ದೈವಿ ಯಾರಿದ್ದಾರೆ ಅವರ ಪತ್ನಿಗೆ ಸರ್ಕಾರಿ ಉದ್ಯೋಗದ ಭರವಸೆಯನ್ನು ಕೂಡ ಕೊಟ್ಟರು. ಇದಾದ ಬಳಿಕ ರಾಹುಲ್ ಗಾಂಧಿ ಭೇಟಿ ಕೊಟ್ಟರು, ನಿನ್ನೆನೋ ಮೊನ್ನೆನೋ. ರಾಹುಲ್ ಗಾಂಧಿ ಅವರು ನಮ್ಮ ಈಶ್ವರ್ ಖಂಡ್ರೆ ಅವರಿಗೆ ಹೇಳಿದ್ದಾರೆ ದುಡ್ಡು ಕೊಡ್ರಿ ಅಂತ. ಕೇರಳ ಸರ್ಕಾರ 10 ಲಕ್ಷ ಕೊಟ್ಟರೆ ಕರ್ನಾಟಕ ಸರ್ಕಾರ ನಾವು 15 ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದೆ.
ಇದು ಇಷ್ಟು ಇಶ್ಯೂ ಆಗಿರೋದು. ಅಂದರೆ ಬೇಲೂರಿನ ಮಕ್ಕನ ಅನ್ನುವಂಥ ಆನೆಯನ್ನು ಬಂಡೀಪುರದಲ್ಲಿ ಕೊಂಡೋಗಿ ಬಿಟ್ಟಿದ್ದಾರೆ ನವೆಂಬರ್ನಲ್ಲಿ. ಒಂದು ಪ್ರಶ್ನೆಗೆ ನನಗೆ ಉತ್ತರ ಸಿಕ್ಕಿಲ್ಲ. ನವೆಂಬರಲ್ಲಿ ಬಂಡೀಪುರದಲ್ಲಿ ಬಿಟ್ಟರು ತಾನೆ, ಓಕೆ, ನಮ್ಮದೇ ಅರಣ್ಯ ಪ್ರದೇಶ, ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ಆನೆಯನ್ನು ಬಿಟ್ಟು ಬಂದಿದ್ದಾರೆ. ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ಬಿಟ್ಟಂಥ ಆನೆ ಆನಂತರ ಕೇರಳಕ್ಕೆ ಹೋಗಿದೆ. ಹಾಗಿದ್ರೆ ಕೇರಳದ ಅರಣ್ಯ ಇಲಾಖೆ ಏನು ಗೆಣಸು ಕೀಳ್ತಾ ಆಯ್ತಾ? ಜನವಸತಿ ಪ್ರದೇಶಕ್ಕೆ ಆನೆ ನುಗ್ಗಿದೆ ಅನ್ನೋದು ಗೊತ್ತಾದಾಗ ಇವರು ಏನು ಮಾಡ್ತಾ ಇದ್ರು? ಕೇರಳದ ಅರಣ್ಯ ಇಲಾಖೆ ಈಗ ಕರ್ನಾಟಕವನ್ನು ಬೈತಾ ಇದ್ದಾರೆ, ಸರಿ ಓಕೆ. ಕೇರಳದವರು ಏನು ಮಾಡ್ತಾ ಇದ್ದಾರೆ? ಅವರವರ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರಾ? ಅದೂ ಇಲ್ಲ. ಸೊ ತಮಗೆ ಬೇಕಾದ ರೀತಿಯಲ್ಲಿ ಕೇರಳದವರು ವರ್ತಿಸಿ ಈಗ ಕರ್ನಾಟಕವನ್ನು ಬ್ಲೇಮ್ ಮಾಡಿದರೆ ಹೆಂಗೆ ಸರಿ ಆಗುತ್ತದು? ಗೊತ್ತಿಲ್ಲ. 50 ಲಕ್ಷ ಪರಿಹಾರ ಕೇಳಿದ್ರು, ಕೇರಳ ಸರ್ಕಾರ 10 ಲಕ್ಷ ಪರಿಹಾರ ಕೊಡ್ತು, ಕರ್ನಾಟಕ ಸರ್ಕಾರ 15 ಲಕ್ಷ ಪರಿಹಾರ ಕೊಟ್ಟಿದೆ. ಆ ಮೃತ ದುರ್ದೈವಿ ಯಾರಿದ್ದಾರೆ, ಅಜೀಶು, ಅವರ ಪತ್ನಿಗೆ ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅಂತ ಭರವಸೆಯನ್ನು ಕೇರಳ ಸರ್ಕಾರ ಕೊಟ್ಟಿದೆ. ಇದೆಲ್ಲ ಆದ ನಂತರ ಈಗ ರಾಹುಲ್ ಗಾಂಧಿಯವರ ಸೂಚನೆ ಮೇರೆಗೆ 15 ಲಕ್ಷ ಕರ್ನಾಟಕ ಸರ್ಕಾರ ಪರಿಹಾರವನ್ನು ಕೊಟ್ಟಿದೆ. ಸೊ ಇದಿಷ್ಟು. ನಾನು ಇನ್ನೊಂದು ಇನ್ಫಾರ್ಮೇಷನ್ ನಿಮಗೆ ಹೇಳಬೇಕಾಗತ್ತೆ. ಈಗ ಸರಿ, ನಾನು ಒಂದು ವಾದವನ್ನು ಒಪ್ಕೊಳ್ಳೋಣ. ಕರ್ನಾಟಕದ ಆನೆಯನ್ನು ಅಲ್ಲಿ ಬಿಟ್ಟು ಬಂದ ಕಾರಣಕ್ಕಾಗಿ ಅದು ದಾಳಿ ಮಾಡಿ ಕೇರಳದ ನಾಗರಿಕ ಮೃತಪಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಕರ್ನಾಟಕ ಕೇರಳದ ನಾಗರಿಕರಿಗೆ ಪರಿಹಾರ ಕೊಡಬೇಕು ಅಂತ ನಿಮ್ಮದು ಲಾಜಿಕ್ಕು ಅಂತಾದರೆ, ನಂದೊಂದು ಪ್ರಶ್ನೆ ಇದೆ. ಇದೇ ನಮ್ಮ ಮಲೆನಾಡು ಭಾಗದಲ್ಲಿ ಇತ್ತೀಚೆಗೆ ತಣ್ಣೀರು ಅನ್ನುವಂಥ ಆನೆಯನ್ನು ಹಿಡಿದ್ರು. ಅದನ್ನು ತೆಗೆದುಕೊಂಡೋಗಿ ಬಂಡೀಪುರದಲ್ಲಿ ಬಿಟ್ಟರು. ಬಂಡೀಪುರಲ್ಲಿ ಬಿಟ್ಟಂಥ ತಣ್ಣೀರು ಆನೆ ಆನಂತರ ಕೇರಳದ ಜನವಸತಿ ಪ್ರದೇಶದಲ್ಲಿ ಓಡಾಡೋದಕ್ಕೆ ಶುರು ಮಾಡಿತು. ಅದನ್ನು ಅವರು ತಣ್ಣೀರು ಕೊಂಬನ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಯಾರು? ಕೇರಳದವರು, ಮಲಯಾಳಿಗಳು. ಆ ನಂತರ ಅಲ್ಲಿನ ಅರಣ್ಯ ಇಲಾಖೆ ಅವರು ಬೇಕಾದಾಗ ತೋಚಿದಾಗೆ ಆ ಆನೆಯನ್ನು ಹಿಡಿಯೋ ಪ್ರಯತ್ನ ಮಾಡಿದರು. ಹೆಂಗೆಂಗೋ ಡಾಟ್ ಮಾಡಿದರು, ಅಂದರೆ ಈ ಅರಿವಳಿಕೆ ಇಂಜೆಕ್ಷನನ್ನು ಕೊಟ್ಟರು. ಅದರ ಪರಿಣಾಮ ಆ ತಣ್ಣೀರು ಆನೆ ಸತ್ತೋಯ್ತು. ನಮ್ಮ ಆನೆ, ಕರ್ನಾಟಕದ ಆನೆಯೊಂದು ವ್ಯಕ್ತಿಯೊಬ್ಬನನ್ನು ತುಳಿದು ಕೊಂದರೆ ಅದಕ್ಕೆ ಕರ್ನಾಟಕ ಪರಿಹಾರ ಕೊಡಬೇಕು. ಅಂದರೆ ಕರ್ನಾಟಕದ ಅರಣ್ಯ ಇಲಾಖೆಯವರು ಹಿಡಿದಂಥ ಆನೆ ಯಾರನ್ನೋ ತುಳಿದು ಕೊಂದಿದ್ದಕ್ಕೆ ಕರ್ನಾಟಕ ಪರಿಹಾರ ಕೊಡಬೇಕು, ವಾದದ ಪ್ರಕಾರ, ಇವರ ವಾದದ ಪ್ರಕಾರ, ಅಥವಾ ನಮ್ಮ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಒಪ್ಪಿಕೊಂಡಿರುವಂಥ ವಾದದ ಪ್ರಕಾರ. ಹಾಗಿದ್ರೆ ನಮ್ಮ ಆನೆಯನ್ನು ಕೊಂದು ಹಾಕಿದ್ರಲ್ವಾ ಕೇರಳದವರು? ಕರ್ನಾಟಕದ ಆನೆಯನ್ನು ಕೊಂದು ಹಾಕಿದ್ರಲ್ವಾ? ಕರ್ನಾಟಕಕ್ಕೆ ಎಷ್ಟು ಪರಿಹಾರ ಕೊಟ್ಟರು ಕೇರಳದವರು? ಕೇರಳ ಸರ್ಕಾರ ಏನೋ ಪರಿಹಾರ ಕೊಡ್ತಾ? ನಿಮ್ಮ ತಣ್ಣೀರು ಅನ್ನುವಂಥ ಆನೆ ಇಲ್ಲಿ ಬಂದಿತ್ತು, ಅದನ್ನು ಶೂಟ್ ಮಾಡಿ ಕೊಂದಿದ್ದೀವಿ, ಅಥವಾ ನಮಗೆ ಅದನ್ನು ಹಿಡಿಯೋದಕ್ಕೆ ಬಂದಿಲ್ಲ, ಹೆಂಗೆಂಗೋ ಇಂಜೆಕ್ಷನ್ ಕೊಟ್ವಿ, ಸತ್ತೋಯ್ತು, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತು ಆನೆ ಅಂತ ಏನೋ ಕನಿಷ್ಠ ಪಕ್ಷ ಒಂದು ವಿಷಾದ ಆದರೂ ವ್ಯಕ್ತಪಡಿಸಿದ್ರ? ಇಲ್ಲ ತಾನೆ. ಮತ್ತೆ ಹೆಂಗ್ರಿ ನೀವು ಆನೆ ಇದು ಕರ್ನಾಟಕದ ಆನೆ, ಇದು ತಮಿಳುನಾಡಿನ ಆನೆ, ಇದು ಇನ್ನೊಂದು ಕಡೆದ ಆನೆ, ಗೋವಾದ ಆನೆ ಅಂತ ಹೆಂಗೆ ಅದಕ್ಕೆ ನೀವು ಹಣೆಪಟ್ಟಿ ಕಟ್ತಾ ಹೋಗ್ತೀರಿ? ಮತ್ತು ಆ ಆನೆ ಏನಾದರೂ ಅನಾಹುತ ಮಾಡಿದರೆ ಇವರೇ ಪರಿಹಾರ ಕೊಡಬೇಕು ಅಂತ ಹೆಂಗ್ರಿ ನೀವು ಲೆಕ್ಕಾಚಾರ ಹಾಕ್ತೀರಿ? ಗೊತ್ತಿಲ್ಲ. ಕೇರಳ ಸರ್ಕಾರದ ವಾದವನ್ನು, ಅವ್ರು ಮಾಡ್ತಾ ಇರುವಂಥ ಆರೋಪವನ್ನು ನಮ್ಮ ಸರ್ಕಾರ ಎಂಥ ಪರಿಸ್ಥಿತಿ ಅಂತಂದರೆ ಹೌದು ಅಂತ ಒಪ್ಕೊಂಡಿರುವಂಥ ಪರಿಸ್ಥಿತಿ. ನಮ್ಮ ನಾಯಕರು ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರ ರಾಜ್ಯವನ್ನು ಸಂಕಷ್ಟಕ್ಕೆ ತಳ್ಳುತ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆನೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಏನಿದೆ ಅಂದರೆ, ಕೇರಳದಲ್ಲಿ ವ್ಯಕ್ತಿಯೊಬ್ಬರು ಬಲಿಯಾದರೆ ಕರ್ನಾಟಕದಿಂದ ಪರಿಹಾರ ಕೊಡುವಂಥ ವಿಚಾರ ಏನಿದೆ ಈಗ ಚರ್ಚೆಗೆ ಕಾರಣ ಆಗಿದೆ. ಸರ್ಕಾರ ಎಡಬಿಡಂಗಿತನವನ್ನು ತೋರಿಸ್ತಾ ಅನ್ನೋದು ಪ್ರಶ್ನೆ. ಪರಿಹಾರದ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಎಡಬಿಡಂಗಿತನವನ್ನು ತೋರಿಸ್ತಾ ಅಂತ ಪರೋಕ್ಷವಾಗಿ ಕೇರಳ ಸರ್ಕಾರದ ಆರೋಪವನ್ನು ಕರ್ನಾಟಕ ಒಪ್ಪಿಕೊಂಡಂತಾಗಿದೆ. ಅಂದರೆ ಅವ್ರದ್ದೊಂದು ಆರೋಪ ಇದೆ, ಇವರು ಆನೆ ತಂದು ಬಿಡ್ತಾರೆ, ರೇಡಿಯೋ ಕಾಲರ್ ಹಾಕ್ತಾರೆ, ಆ ನಂತರ ಅದರ ಓಡಾಟ ಎಲ್ಲಿದೆ ಅನ್ನೋದು ಇವ್ರಿಗೆ ಗೊತ್ತಿದ್ರೂ ಕೂಡ ನಮ್ಮ ಜೊತೆಗೆ ಮಾಹಿತಿ ಹಂಚಿಕೊಳ್ಳಲ್ಲ. ಇಲ್ಲಿ ಕೇರಳದಲ್ಲಿ ಆಗ್ತಾ ಇರುವಂಥ ಅನಾಹುತಗಳಿಗೆ ಕರ್ನಾಟಕ ಕಾರಣ ಅಂತ ಕೇರಳದ ಅರಣ್ಯ ಇಲಾಖೆ ಹೇಳ್ತಾನೆ ಬರ್ತಾ ಇದೆ. ಅದನ್ನು ಇವರು ಒಪ್ಕೊಂಡ್ರು. ಈಗ ಆ ಮೂಲಕ ಸಮಸ್ಯೆಯನ್ನು ಮೈಗೆಳೆದುಕೊಂಡಂಗೆ ಕಾಣಿಸ್ತಾ ಇದೆ. ನಾಳೆ ಇಂಥದ್ದೇ ಘಟನೆಗಳು ಬೇರೆ ಎಲ್ಲಾದರೂ ಮರುಕಳಿಸಿದರೆ ಆಗಲೂ ಕೂಡ ಪರಿಹಾರ ಕೊಡಬೇಕಾಗತ್ತೆ ತಾನೆ. ಕರ್ನಾಟಕದ ರೇಡಿಯೋ ಕಾಲರ್ ಹಾಕಿದಂಥ ಆನೆ ಎಲ್ಲಾದರೂ ಇನ್ನೊಂದು ಕಡೆ ಏನಾದರೂ ಅನಾಹುತ ಮಾಡಿದರೆ, ಬೇರೆ ರಾಜ್ಯನೂ ಇರ್ಬೋದು, ತಮಿಳುನಾಡು ಇಲ್ಲಿ ಪಕ್ಕದಲ್ಲಿ ಡೆಂಕಣಿ ಕೋಟೆ, ಅಲ್ಲೊಂದು ಪ್ರಾಬ್ಲಮ್ ಇದೆ. ಇದೇ ರೀತಿ ನಿಮಗೆ ಈ ಆನೆ ಕಾರಿಡಾರ್ ಅನ್ನೋದು ಯಾವುದೇ ರಾಜ್ಯದ ವ್ಯಾಪ್ತಿಯೊಳಗೆ ಬರಲ್ಲ. ಆನೆ ಕಾರಿಡಾರು ಹಲವು ರಾಜ್ಯಗಳ ವ್ಯಾಪ್ತಿಯೊಳಗಿರುತ್ತೆ. ನಾವು ನಮ್ಮದೇ ಕಾರಣಕ್ಕಾಗಿ ಇದು ಕೇರಳ, ಇದು ತಮಿಳುನಾಡು, ಇದು ಆಂಧ್ರ ಪ್ರದೇಶ ಅಂತ ಲೆಕ್ಕ ಹಾಕಿರ್ತೀವಿ. ವನ್ಯಜೀವಿಗಳಿಗೆ ಯಾವ ಲೆಕ್ಕಾಚಾರ, ಆನೆ ಕಾರಿಡಾರಿಗೆ ಯಾವ ಲೆಕ್ಕಾಚಾರ? ಬಟ್ ನಾಳೆ ದಿನ ಏನಾದರೂ ಅನಾಹುತಗಳಾದರೆ, ಕರ್ನಾಟಕದಿಂದ ಸೆರೆ ಹಿಡಿದಂಥ ಆನೆ ಮತ್ತೊಂದು ರಾಜ್ಯಕ್ಕೆ ಹೋಗಿ ಇಂಥದ್ದೇ ಏನಾದರೂ ಅನಾಹುತಗಳಾದರೆ ಆಗ ಪರಿಹಾರ ಕೊಡ್ತಾನೆ ಹೋಗೋದಾ? ನಾವು ಕರ್ನಾಟಕದಿಂದಲೇ ಪರಿಹಾರ ಕೊಡ್ತಾ ಹೋಗೋದಾ ಅಥವಾ ಆ ರಾಜ್ಯ ಪರಿಹಾರ ಕೊಡಬೇಕಾ? ಗೊತ್ತಿಲ್ಲ. ಕರ್ನಾಟಕ ಸರ್ಕಾರ ವಿಚಿತ್ರ ಸನ್ನಿವೇಶಕ್ಕೆ ಸಿಲುಕ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ.
ನಾಳೆ ದಿನ ಏನಂತ ಸಮರ್ಥಿಸ್ಕೊಳ್ತಾರೆ? ಮತ್ತೊಂದು ಕಡೆ ಏನಾದರೂ ಆದರೆ ಆಗೋದು ಬೇಡ ಬಿಡಿ, ಆದರೆ ಏನಂತ ಸಮರ್ಥಿಸ್ಕೊಳ್ತಾರೆ ಗೊತ್ತಿಲ್ಲ. ಇನ್ನು ವಿಪಕ್ಷಗಳು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾವೆ. ರಾಜ್ಯ ಸರ್ಕಾರದ ಕ್ರಮದ ವಿರುದ್ಧ ವಿಪಕ್ಷಗಳು ಕೆಂಡಾಮಂಡಲವಾಗಿದ್ದಾವೆ. ರಾಹುಲ್ಗಾಗಿ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಟ್ಟರು ಅಂತ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರು ಜೆಡಿಎಸ್ನಿಂದಲೂ ಕೂಡ ಸರ್ಕಾರದ ನಡೆಗೆ ಆಕ್ಷೇಪ ವ್ಯಕ್ತವಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕೇಳ್ತಾ ಇರೋದು ಮಾನವೀಯತೆ ವಯನಾಡಿಗೆ ಮಾತ್ರ ಸೀಮಿತನಾ, ವಯನಾಡಿಗಷ್ಟೇ ಸೀಮಿತನಾ, ಅದರ ಹಿಂದೆ ರಾಹುಲ್ ಸೂಚನೆಯಷ್ಟೇ ಕಾರಣನ, ಅಥವಾ ರಾಹುಲ್ ಗಾಂಧಿಗೆ ಅನುಕೂಲ ಮಾಡಿಕೊಡೋದಕ್ಕೆ? ಎಂತೂ ಎಲೆಕ್ಷನ್ ಬರ್ತಾ ಇದೆ. ಸೊ ನಮ್ಮ ಸಂಸದ ನಮ್ಮ ಜೊತೆಗಿದ್ದಾರೆ. ಕೇರಳ ಸರ್ಕಾರ ಕೊಟ್ಟಿದ್ದು 10 ಲಕ್ಷ ಆದರೆ ನಮ್ಮ ಸಂಸದ ಕರ್ನಾಟಕದ ಹತ್ರ ಮಾತನಾಡಿ 15 ಲಕ್ಷ ಪರಿಹಾರ ಕೊಡಿಸಿದ್ದಾರೆ ಅನ್ನೋ ಭಾವನೆಯನ್ನು ಬಿತ್ತೋ ಪ್ರಯತ್ನ ಇದು. ಆ ಕಾರಣಕ್ಕೋಸ್ಕರ ಕರ್ನಾಟಕದ ಹಿತಾಸಕ್ತಿಯನ್ನು ಬದಿಗೆ ಸರಿಸಿ ರಾಹುಲ್ ಗಾಂಧಿ ಅವರಿಗೆ ಅನುಕೂಲ ಆಗಲಿ ಅಂತ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅನ್ನೋ ಆರೋಪವನ್ನು ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಪ್ರತಿಪಕ್ಷದ ನಾಯಕರುಗಳು ಮಾತನಾಡಿದ್ದಾರೆ, ನೋಡೋಣ. ಆನೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗೆ 15 ಲಕ್ಷವನ್ನ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು ಯಾರ ಆದೇಶದ ಮೇರೆಗೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಮುಖಂಡ ಕೇರಳ ರಾಜ್ಯದ ಸಂಸದರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಆದೇಶದ ಮೇರೆಗೆ ನಮ್ಮ ಸರ್ಕಾರ ಈ ರೀತಿ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು. 15 ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತದೆ. ಒಂದು ಕಡೆ ರಾಜ್ಯದಲ್ಲಿ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಹೆಕ್ಟೇರಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಒಂದು ರೀತಿ ಭಿಕ್ಷೆ ರೀತಿಯಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮತ್ತೊಂದು ಕಡೆ ಯಥೇಚ್ಛವಾಗಿ ರಾಹುಲ್ ಗಾಂಧಿ ಅವ್ರನ್ನ ಖುಷಿಪಡಿಸೋಕ್ಕೆ, ಕಾಂಗ್ರೆಸ್ ಹೈಕಮಾಂಡನ್ನು ಖುಷಿಪಡಿಸೋಕ್ಕೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತೇಳಿ ನಮ್ಮ ರಾಜ್ಯದ ಜನರ ತೆರಿಗೆ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಇದು ಖಂಡನೀಯ. ಯಾರನ್ನು ಕೇಳಿ ಈ ರೀತಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ಕೈಗೊಳ್ತಾರೆ? ನಿಮ್ಮ ನಾಯಕರನ್ನ ಖುಷಿ ಪಡಿಸೋಕ್ಕೋಸ್ಕರ ಏನು ಬೇಕಾದ್ರೂ ನಿರ್ಧಾರ ಮಾಡೋದಕ್ಕೆ ಕೇಳೋರು ಯಾರೂ ಇಲ್ದಂತಾಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಆರ್ಥಿಕ ತಜ್ಞರುಗಳನ್ನು ಒಳಗೊಂಡಂತೆ ಒಂದು ಓಪನ್ ಡಿಬೇಟ್ ಮಾಡಿ ಚರ್ಚೆ ಮಾಡೋಣಂತೆ. ಕೇಂದ್ರ ಸರ್ಕಾರದಿಂದ ನಮಗೇನಾದರೂ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ನೀವು ನಿರೂಪಿಸ್ಬಿಟ್ರೆ ನಿಮ್ಮ ಜೊತೆ ನಾವು ಧ್ವನಿ ಎತ್ತುತ್ತೀವಿ. ಕನ್ನಡಿಗರಿಗೆ ಅನ್ಯಾಯ. ಈಗ ನೀವು 15 ಲಕ್ಷ ಅಲ್ಲೆಲ್ಲ ಕೊಟ್ಟಿದ್ದೀರಲ್ಲ, ಇದು ಕನ್ನಡಿಗರಿಗೆ ಕೊಡ್ತಿರ್ತಕ್ಕಂಥ ಗೌರವ ಅಲ್ವೇ? ಇದು ಗೌರವ ಅಲ್ವಾ? 15 ಲಕ್ಷ ಅಲ್ಲಿ ಕೊಡ್ತೀರಿ, ಇಲ್ಲಿ ಆನೆ ತುಳಿದು ಸತ್ರ 5 ಲಕ್ಷ ಕೊಡ್ತೀರಿ. ಅದಕ್ಕೂ ಅಲಿಬೇಕವರು ಆ ಕುಟುಂಬಗಳು. ಆ ಪರಿಸ್ಥಿತಿಯಲ್ಲಿ ಇಟ್ಟಿದ್ದೀರಿ. ಇಲ್ಲಿ ಎಲೆಕ್ಟ್ರಿಕ್ ಫೈನ್ ಸ್ಪೀಡಲ್ಲಿ 15 ಲಕ್ಷ ಹೋಗೋದು ದುಡ್ಡು. ಇದು ಈ ಸರ್ಕಾರದ ಧೋರಣೆಗಳು. ಇವತ್ತು ಮಾತೆತ್ತಿದರೆ ಕೇಂದ್ರ ಸರ್ಕಾರ ಜೊತೆ ಕೆದಕಣೆ ನೋಟಿದ್ದೀರಿ. ಕೇರಳದವರು ಆನೆ ತುಳಿತಕ್ಕೆ ಸತ್ತರೆ, ಕೇರಳದಲ್ಲಿ ಸತ್ತರೆ 15 ಲಕ್ಷ ಪರಿಹಾರ. ಅಂದರೆ ಯಾವ ಥರದ್ದು ಇದು ಈ ಮಾನದಂಡ? ಇದು ಅಂದರೆ ರಾಜ್ಯದ ಹಿತಾಸಕ್ತಿಯನ್ನು ಕಡೆಗಣಿಸೋ ಮಾನದಂಡ, ರಾಜ್ಯದ ಖಜಾನೆಯನ್ನು ತನ್ನ ರಾಜಕೀಯ ತೆವಲಿಗೆ ಖರ್ಚು ಮಾಡ್ತಕ್ಕಂಥ ರಾಜಕಾರಣ ಮಾಡಲಿಕ್ಕೆ ನಿಮ್ಗೆ ಕೊಟ್ಟಿರೋದು. ಯು ಆರ್ ನಾಟ್ ಎ ಓನರ್ ಅವರ್ ಟ್ರೆಸುರಿ, ಯು ಆರ್ ಓನ್ಲಿ ಫಾರ್ ದ ಟ್ರಸ್ಟಿ. ಆದರೆ ನಿಮ್ಮ ಬಿಹೇವಿಯರ್ ಏನಿದೆ ಅಂದರೆ, ನಿಮ್ಮ ಮನೆ ಜೋಬಿಂದ ತೆಗೆದು ಖರ್ಚು ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದೀರಿ ರಾಜ್ಯದ ಖಜಾನೆನ. ನಿಮ್ಮ ಕಾಂಗ್ರೆಸ್ KPCC ನಲ್ಲಿ ಬರ ಬಂದಿಲ್ಲ, KPCCಯಿಂದ ಕೊಡಿ. ನೀವು 15 ಲಕ್ಷ ಇದ್ದರೆ 50 ಲಕ್ಷ ಕೊಡಿ. ಆದರೆ ರಾಜ್ಯದ ಖಜಾನೆ ಹಣವನ್ನು ಕೊಡಬೇಕು ಅಂತಾರೆ. ಅಂದರೆ ಬೇಕಾಬಿಟ್ಟು ಖರ್ಚು ಮಾಡೋಕ್ಕಲ್ಲ ನಿಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು. ಅಧಿಕಾರದ ದುರ್ಬಳಕೆ ಇದು. ಈ ಅಧಿಕಾರದ ದುರ್ಬಳಕೆಯ ನೀತಿಯನ್ನು ನಾವು ಖಂಡಿಸ್ತೇವೆ. ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದೀರಿ. ಈ ಕೆಟ್ಟ ಸಂಪ್ರದಾಯ ಮತ್ತು ಆನೆಗಳಲ್ಲೂ ಕರ್ನಾಟಕದ ಆನೆ, ತಮಿಳುನಾಡು ಆನೆ ಅನ್ನೋವಂಥ ಒಂದು ಮಾತನ್ನು ತಮ್ಮ ಸಮರ್ಥನೆಗಾಗಿ ಕೊಟ್ಕೊಂಡಿದ್ದೀರಿ. ಇದು ನಾಚಿಕೆಗೇಡಿನ ಸಂಗತಿ, ಇದು ಸರಿಯಲ್ಲ. ಈ ನಿರ್ಧಾರವನ್ನು ವಾಪಸ್ ತಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಬಿಜೆಪಿ ನಾಯಕರು ಮಾತನಾಡಿದ್ದನ್ನು ನೋಡಿದ್ರಿ. ಒಂದಿಷ್ಟು ವಿಚಾರಗಳು ಬಿಜೆಪಿ ಮತ್ತು JDS ನಾಯಕರು ಪ್ರಸ್ತಾಪ ಮಾಡ್ತಾ ಇರೋದು ಅರ್ಥ ಇದೆ, ತೂಕ ಇದೆ. ಯಾಕೆಂತಂದರೆ ನಾನು ಆಗಲೇ ಹೇಳಿದೆ, ಈ ಸೆಲೆಕ್ಟಿವ್ ಮಾನವೀಯತೆ ಅನ್ನೋದ ಇದು.
ಅದು ಯಾಕೆ ರಾಹುಲ್ ಗಾಂಧಿಯವರ ಕ್ಷೇತ್ರದಲ್ಲಿ ಆನೆ ತುಳಿತದಿಂದ ಮೃತಪಟ್ಟರೆ ಮಾತ್ರ ಕರ್ನಾಟಕ ಸರ್ಕಾರ ಪರಿಹಾರ ಕೊಡ್ತಾ ಇದೆ, ಅದು ಕರ್ನಾಟಕದ ಆನೆ ಅಂತ ಇವರು ಒಂದು ಲಾಜಿಕ್ಕು ತೆಗೆದುಕೊಂಡು ಬರ್ತಾರೆ. ಕರ್ನಾಟಕದಿಂದ ತೆಗೆದುಕೊಂಡು ಹೋಗಿ ಬಂಡೀಪುರದಲ್ಲಿ ಬಿಟ್ಟಿರುವಂಥ ಆನೆ, ನಾಳೆ ಮಾರ್ಟಿನ್ ಅಂತ ಆನೆಯೊಂದನ್ನು ಸೆರೆ ಹಿಡಿದಿದ್ದಾರೆ, ಅದನ್ನು ಕೂಡ ಬಂಡೀಪುರದಲ್ಲೇ ಬಿಟ್ಟಿದ್ದಾರೆ. ನಾಳೆ ಮಾರ್ಟಿನ್ನು ಎಲ್ಲಾದರೂ ಹೋಗಿ ಅನಾಹುತಗಳನ್ನು ಸೃಷ್ಟಿ ಮಾಡಿದರೆ ಆಗಲೂ ಕೂಡ ಇದೇ ಲಾಜಿಕ್ಕು ಅನ್ವಯ ಆಗುತ್ತೆ. ಅದಕ್ಕೆ ರಾಹುಲ್ ಗಾಂಧಿಯ ಒಂದೇ ಸೂಚನೆಗೆ ರಾಜ್ಯ ಸರ್ಕಾರ ಮಣಿದಂಗೆ ಕಾಣ್ತಾ ಇದೆ. ವಯನಾಡು ಗೆಲ್ಲೋದಕ್ಕೆ ಕರುನಾಡಿನ ಹಿತಾಸಕ್ತಿಯನ್ನು ಬಲಿ ಕೊಡೋದಕ್ಕೆ ಸಿದ್ಧವಾಯ್ತಾ ಈ ಸರ್ಕಾರ ಅಂತ. ಚುನಾವಣಾ ರಾಜಕೀಯಕ್ಕಾಗಿ ಪರಿಹಾರ ನೆರವು ಇದರ ಪಾಲಿಟಿಕ್ಸ್ ಮಾಡ್ದಂಗೆ ಕಾಣಿಸ್ತಾ ಇದೆ. ನೀವು ಈಶ್ವರ ಖಂಡ್ರೆ ಅವರು ಬರೆದಿರುವಂಥ ಆ ಪತ್ರವನ್ನು ನೋಡಬಹುದು. ಈಗ ರಾಹುಲ್ ಗಾಂಧಿಯವರು ಈಶ್ವರ್ ಖಂಡ್ರೆ ಅವರ ಪಕ್ಷಕ್ಕೆ ಪ್ರಮುಖರಿರಬಹುದು, ಆದರೆ ಅವರೊಬ್ಬರು ಸಂಸದರು ಮಾತ್ರ. ಅಫಿಷಿಯಲಿ ಸಂಸದರು ಮನವಿ ಮಾಡಬೇಕು, ನೋಡ್ರಿ ಇಂತಿಂಥದ್ದಾಗಿದೆ, ರಾಜ್ಯ ಸರ್ಕಾರ ಅಥವಾ ವಿನಂತಿನೋ ಮನವಿನೋ ಮಾಡಬಹುದು, ಒತ್ತಾಯಿಸಬಹುದು. ಆದರೆ ಇಲ್ಲಿ ಹೆಂಗಿದೆ ಅಂತಂದರೆ ಅಧಿಕಾರದ ಧ್ವನಿ ಇದೆ, ಕೊಡ್ರಿ 15 ಲಕ್ಷ ಅಂತ ಹೇಳ್ದಂಗಿದೆ. ಅದನ್ನು ಕೇಳಿಕೊಂಡು ಈಶ್ವರ್ ಖಂಡ್ರೆ ಅವರು ಪರಿಹಾರವನ್ನು ಘೋಷಣೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಈಗ ಯಾವುದೇ ಒಬ್ಬ ಸಂಸದ ಅಂದರೆ ಬೇರೆ ರಾಜ್ಯವನ್ನು ರೆಪ್ರೆಸೆಂಟ್ ಮಾಡುವಂಥ ಸಂಸದ ಕರ್ನಾಟಕ ಸರ್ಕಾರಕ್ಕೆ ಆರ್ಡರ್ ಮಾಡ್ತಾರೆ ಅಂತಂದರೆ, ಆರ್ಡರ್ ಮಾಡಿ 15 ಲಕ್ಷ ರೂಪಾಯಿ ಘೋಷಣೆ ಮಾಡಿಸ್ಕೊಡ್ತಾರೆ ಅಂತಂದ್ರೆ ಏನು ರೀ ಅರ್ಥ? ವಿಚಿತ್ರ ಅನ್ಸುತ್ತೆ. ರಾಹುಲ್ ಗಾಂಧಿ ಕಾಂಗ್ರೆಸ್ಗೆ ಬಹಳ ದೊಡ್ಡ ಲೀಡರ್ ಇರ್ಬೋದು, ಆದರೆ ಅವರು ಇನ್ನೊಂದು ರಾಜ್ಯವನ್ನು ರೆಪ್ರೆಸೆಂಟ್ ಮಾಡುವಂಥ ಒಬ್ಬ ಸಂಸದರಷ್ಟೇ. ಅವರು ನಮ್ಮ ಮಿನಿಸ್ಟ್ರಿಗೆ ಪತ್ರ ಬರೆದು ಬಿಡುಗಡೆ ಮಾಡಿ 15 ಲಕ್ಷ ಅಂತ ಹೇಳ್ತಾರೆ. ಮಿನಿಸ್ಟ್ರು ತಮ್ಮ ವೈಯಕ್ತಿಕ ದುಡ್ಡನ್ನು ಕೊಟ್ಟರೆ ಯಾರೂ ಪ್ರಶ್ನೆ ಕೇಳ್ತಾ ಇರಲಿಲ್ಲ. ಸಿದ್ದರಾಮಯ್ಯ ಅವರು ವೈಯಕ್ತಿಕ ದುಡ್ಡು 15 ಕೋಟಿಯನ್ನು ಘೋಷಣೆ ಮಾಡಿ ಯಾರು ಕೇಳ್ತಾ ಇದ್ರು? ಅಥವಾ ನೀವು ಪಾರ್ಟಿ ಫಂಡು ಕಾಂಗ್ರೆಸ್ಸಿಂದ 15 ಕೋಟಿ ಕೊಡ್ತಾ ಇದ್ದೀವಿ, ಕೊಡ್ರಿ 15 ಕೋಟಿ, ಯಾರು ಕೇಳ್ತಾ ಇದ್ರು? ಕೊಟ್ಟಿದ್ದು ರಾಜ್ಯ ಸರ್ಕಾರದ ದುಡ್ಡು, ರಾಜ್ಯ ಸರ್ಕಾರದ ಬೊಕ್ಕಸದ ದುಡ್ಡು, ಅದಕ್ಕೊಂದು ಲಾಜಿಕ್ ಇರಬೇಕು. ಆದರೆ ಇದು ಯಾವುದು ಕಾಣ್ತಿಲ್ವಲ್ಲ ಅನ್ನೋದೇ ಸತ್ಯ ಇರುವಂಥ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಈಗ ಕರ್ನಾಟಕದ ಆನೆ ಅಥವಾ ಕರ್ನಾಟಕದಲ್ಲಿ ಸೆರೆ ಹಿಡಿದಂಥ ಆನೆ ರೇಡಿಯೋ ಕಾಲರ್ ಇತ್ತು ಅನ್ನೋದು ಲಾಜಿಕ್ ಅಂತಾದರೆ, ನಾಳೆಯ ದಿನ ಇದು ಬೇರೆ ಬೇರೆ ಸಮಸ್ಯೆಗೂ ಕೂಡ ಕಾರಣ ಆಗುತ್ತೆ. ನಾಳೆ ದಿನ ಇನ್ನೊಂದು ಆನೆ ಇನ್ನೇನೋ ಅನಾಹುತ ಮಾಡಿದರೆ ಅದಕ್ಕೂ ಕರ್ನಾಟಕ ತಲೆ ಕೊಡಬೇಕಾ ಹಂಗಿದ್ರೆ? ರಕ್ಷತ್, ಹೌದು. ಈಗ ಮುಖ್ಯವಾಗಿ ಕರ್ನಾಟಕದ ಜನ ಕೂಡ ಇದೇ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ಕೇರಳದಲ್ಲಿ ಕಾಡಾನೆ ದಾಳಿಯಿಂದ ವ್ಯಕ್ತಿ ಸಾವನ್ನಪ್ಪಿದ್ರೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕದ ಅರಣ್ಯ ಇಲಾಖೆ ಏಕೆ ಪರಿಹಾರವನ್ನು ನೀಡಬೇಕು? ಮುಖ್ಯವಾಗಿ ಈಗ ಕೇರಳದಲ್ಲಿ ವ್ಯಕ್ತಿ ಸಾವನ್ನಪ್ಪಿದರೆ, ಅಲ್ಲಿ ಆನೆ ದಾಳಿಯಿಂದ ಸಾವನ್ನಪ್ಪಿದ್ದಾರೆ, ಕೇರಳ ರಾಜ್ಯ ಸರ್ಕಾರ ಪರಿಹಾರವನ್ನು ಕೊಡಬೇಕು. ಅದನ್ನು ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಏಕೆ ಪರಿಹಾರವನ್ನು ಕೊಡಬೇಕು ಅನ್ನೋ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಕರ್ನಾಟಕದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರೇ ತಮ್ಮ ಪತ್ರದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಕರ್ನಾಟಕದ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಮಕ್ಕನ ಅನ್ನುವ ಕಾಡಾನೆಯನ್ನು ಸೆರೆ ಹಿಡಿಯಲಾಗಿತ್ತು. ಇದನ್ನು ರೇಡಿಯೋ ಕಾಲರ್ ಹಾಕಿ ಬಂಡೀಪುರ ಅರಣ್ಯಕ್ಕೆ ಬಿಡಲಾಗಿತ್ತು. ಇದು ಬಂಡೀಪುರ ಅರಣ್ಯದಿಂದ ಕೇರಳದ ವಯನಾಡಿಗೆ ಹೋಗಿದೆ. ಅಲ್ಲಿ ಅಜೀಶ್ ಅನ್ನೋ ವ್ಯಕ್ತಿಯ ಮೇಲೆ ದಾಳಿಯನ್ನು ನಡೆಸಿ ಆತನ ಸಾವಿಗೆ ಕಾರಣ ಆಗಿತ್ತು. ಈ ಘಟನೆ ಆದ ಬಳಿಕ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕೇರಳಕ್ಕೆ ಕಳೆದ ಭಾನುವಾರ ಭೇಟಿಯನ್ನು ಕೊಟ್ಟಿದ್ರು. ಅಲ್ಲಿ ಮೃತಪಟ್ಟಂಥ ವ್ಯಕ್ತಿಗಳ ಕುಟುಂಬ ಸದಸ್ಯರನ್ನ ಭೇಟಿಯಾಗಿ ಅವರಿಗೆ ಸಾಂತ್ವನವನ್ನು ಹೇಳಿದರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ರು. ಈ ಬಗ್ಗೆ ಕರ್ನಾಟಕ ಸರ್ಕಾರದಿಂದ ಪರಿಹಾರವನ್ನು ಕೊಡಿಸಿ ಅನ್ನೋ ಒಂದು ಮಾತನ್ನು ಹೇಳಿದರು. ನಿಮ್ಮ ಸಲಹೆ ಮೇರೆಗೆ ಕೆ.ಸಿ. ವೇಣುಗೋಪಾಲ್ ಅವರು ನನ್ನೊಂದಿಗೆ ಫೋನ್ನಲ್ಲಿ ಮಾತನಾಡಿ ಈ ರೀತಿ ಪರಿಹಾರವನ್ನು ಕೊಡಲಿಕ್ಕೆ ಹೇಳಿದರು. ಅದರಂತೆ ಈಗ ನಾವು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ 15 ಲಕ್ಷ ರೂಪಾಯಿ ಪರಿಹಾರವನ್ನು ಮೃತ ವ್ಯಕ್ತಿಯ ಕುಟುಂಬಕ್ಕೆ ಘೋಷಣೆಯನ್ನು ಮಾಡಿದ್ದೇವೆ ಅಂತೇಳಿ ಈಶ್ವರ್ ಖಂಡ್ರೆ ಅವರೇ ರಾಹುಲ್ ಗಾಂಧಿ ಅವರಿಗೆ ಬರೆದಂಥ ಪತ್ರದಲ್ಲಿ ನೇರವಾಗಿ ತಿಳಿಸಿದ್ದಾರೆ. ಇದನ್ನು ಈಗ ಕರ್ನಾಟಕದ ವಿರೋಧ ಪಕ್ಷಗಳು ಮತ್ತು ಜನ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಕೇರಳದಲ್ಲಿ ಸತ್ತಂತಹ ವ್ಯಕ್ತಿಗೆ ಅದರ ಬಗ್ಗೆ ಒಂದು ಅನುಕಂಪ ಕರ್ನಾಟಕದ ಜನರಿಗೂ ಇದೆ, ಸರ್ಕಾರಕ್ಕೂ ಇದೆ, ಇರಬೇಕು, ನಿಜ, ಮಾನವೀಯತೆ ಮುಖ್ಯ. ಆದರೆ ಇಲ್ಲಿ ಬರ್ತಕ್ಕಂಥದ್ದು ಒಂದು ರಾಜ್ಯದಲ್ಲಿ ಸತ್ತಂಥ ವ್ಯಕ್ತಿಗೆ ಮತ್ತೊಂದು ರಾಜ್ಯ ಸರ್ಕಾರದಿಂದ ಈ ಹಿಂದೆ ಯಾವಾಗಲಾದರೂ ಕೂಡ ಈ ರೀತಿ ಪರಿಹಾರವನ್ನು ನೀಡಲಾಗಿತ್ತಾ? ಯಾವ ಸಂದರ್ಭಗಳಲ್ಲಿ ನೀಡಲಾಗಿತ್ತು? ಈ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾದಂಥ ಪರಿಹಾರವನ್ನು ನೀಡಲಾಗಿದೆ? ಏನಿದ್ರು ಕೂಡ ಇಲ್ಲಿ ವಯನಾಡು ಕ್ಷೇತ್ರ ರಾಹುಲ್ ಗಾಂಧಿ ಅವರು ಪ್ರತಿನಿಧಿಸುವಂಥ ಲೋಕಸಭಾ ಕ್ಷೇತ್ರ, ರಾಹುಲ್ ಗಾಂಧಿ ಅವರ ಸೂಚನೆ ಮೇರೆಗೆ ಈಶ್ವರ್ ಖಂಡ್ರೆ ಅವರೇ ಪರಿಹಾರವನ್ನು ಈ ರೀತಿ ಘೋಷಣೆ ಮಾಡಿದ್ದೇನೆ ಅಂತೇಳಿ ತಮ್ಮ ಪತ್ರದಲ್ಲೇ ಹೇಳಿದ್ದಾರೆ. ಈ ರೀತಿ ಮಾಡ್ತಕ್ಕಂಥದ್ದು ಸರಿನಾ ಅನ್ನೋ ಒಂದು ಪ್ರಶ್ನೆಯನ್ನು ಈಗ ಕರ್ನಾಟಕದ ವಿರೋಧ ಪಕ್ಷಗಳು ಮತ್ತು ಜನ ಕೂಡ ಕೇಳ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲೇ ಕಾಡಾನೆಗಳ ದಾಳಿಯಿಂದ ಸಾಕಷ್ಟು ಮಂದಿ ಸಾವನ್ನಪ್ಪಿದಂಥ ಕುಟುಂಬಗಳಿಗೆ ಸರಿಯಾದಂಥ ಪರಿಹಾರ ಸಿಕ್ಕಿಲ್ಲ. ಜೊತೆಗೆ ಕರ್ನಾಟಕದಲ್ಲೂ ಕೂಡ ಕಾಡಾನೆ ದಾಳಿಯಿಂದ ಚಿಕ್ಕಮಗಳೂರು ಜಿಲ್ಲೆ ಆಗ್ಬೋದು ಮತ್ತು ಹಾಸನ ಜಿಲ್ಲೆ ಆಗ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ಬೆಳೆ ನಾಶ ಆಗಿದೆ. ಬೆಳೆ ಕಳ್ಕೊಂಡಂಥ ರೈತರಿಗೆ ಸೂಕ್ತವಾದಂಥ ಪರಿಹಾರ ಸಿಕ್ಕಿಲ್ಲ. ಕರ್ನಾಟಕದಲ್ಲೂ ಕೂಡ ಕಾಡಾನೆಗಳು ಮಾನವ ಸಂಘರ್ಷ ಇದೆ. ಇದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅವರು ಕೊಟ್ಟಿಲ್ಲ.
ಆದರೆ ಈ ಕೆಲಸವನ್ನ ಆದ್ಯತೆಯ ಮೇರೆಗೆ ಮಾಡೋದನ್ನ ಬಿಟ್ಟು ಕರ್ನಾಟಕದ ಸಚಿವರಾಗಿದ್ದುಕೊಂಡು ಕೇರಳದಲ್ಲಿ ನಡೆದಂಥ ಸಾವಿನ ಘಟನೆಗೆ ತುರ್ತಾಗಿ ಪರಿಹಾರವನ್ನು ಘೋಷಣೆ ಮಾಡಿರ್ತಕ್ಕಂಥದ್ರ ಅನಿವಾರ್ಯತೆ ಈಶ್ವರ್ ಖಂಡ್ರೆ ಅವ್ರಿಗೆ ಏನಿತ್ತು ಅಂತ ನೋಡೋದಾದ್ರೆ ಏನಿದ್ರು ಕೂಡ ಇದು ರಾಹುಲ್ ಗಾಂಧಿ ಅವರ ಸೂಚನೆ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಆ ಕಾರಣಕ್ಕಾಗಿಯೇ ಈಗ ಈ ರೀತಿಯಾಗಿ ಪರಿಹಾರವನ್ನು ಘೋಷಣೆಯನ್ನು ಮಾಡಲಾಗಿದೆ ಅನ್ನೋದು ಈಶ್ವರ್ ಖಂಡ್ರೆ ಅವರು ಬರೆದಂಥ ಪತ್ರದಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮುಖ್ಯವಾಗಿ ಈಗ ಈಶ್ವರ್ ಖಂಡ್ರೆ ಅವರು ಕೂಡ ಈ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷದ ಬಗ್ಗೆ ತಾವು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಕೇರಳ, ತಮಿಳುನಾಡು, ಕರ್ನಾಟಕ ರಾಜ್ಯಗಳ ಅರಣ್ಯ ಸಚಿವರ ಜೊತೆಗೆ ಚರ್ಚೆಯನ್ನು ನಡೆಸ್ತೇವೆ, ಸಭೆ ನಡೆಸ್ತೇನೆ, ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಆದರೆ ಈ ರೀತಿಯಾಗಿ ನಿರೀಕ್ಷೆಗೂ ಕೂಡ ಪರಿಹಾರ ಸಿಗುತ್ತಾ? ಈ ರೀತಿಯಾಗಿ ಒಂದು ಬೇರೆ ರಾಜ್ಯದಲ್ಲಿ ನಡೆದಂಥ ಸಾವಿನ ಘಟನೆಗೆ ಕರ್ನಾಟಕ ಸರ್ಕಾರದ ಜನರ ತೆರಿಗೆ ಹಣವನ್ನು ಏಕೆ ಒಂದು ಪರಿಹಾರದ ರೂಪದಲ್ಲಿ ನೀಡಬೇಕಾಗಿತ್ತು ಅನ್ನೋ ಒಂದು ಪ್ರಶ್ನೆ ಈಗ ಕರ್ನಾಟಕದ ಜನರದ್ದಾಗಿದೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್. ಇಲ್ಲಿ ಒಂದಂತೂ ಸ್ಪಷ್ಟ, ಯಾಕಂತಂದರೆ ಈಗ ಅಲ್ಲಿ ಅಜೀಶ್ ಜೋಸೆಫ್ ಅನ್ನೋರು ಮೃತಪಟ್ಟಿದ್ದಾರೆ. ಅವರ ಸಾವಿನ ಬಗ್ಗೆ ಅನುಕಂಪ, ಮರುಕ ಎಲ್ಲವೂ ಇದೆ. ರಾಜ್ಯದ ಜನರು ಕೂಡ ಮರುಕ ಪಟ್ಟಿದ್ದಾರೆ. ಆದರೆ ಪರಿಹಾರದ ವಿಚಾರಕ್ಕೆ ಬಂದಾಗ ರಾಜ್ಯ ಸರ್ಕಾರ ಅಜೀಶ್ ಜೋಸೆಫ್ ಅವರಿಗೆ ಪರಿಹಾರ ಕೊಟ್ಟ ನಂತರ ನಾಳೆ ದಿನ ಇಂಥದ್ದೇ ಅನಾಹುತಗಳೇನಾದರೂ ಆಗಿಬಿಟ್ರೆ ಕೊಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಇದು ರಾಜ್ಯ ಸರ್ಕಾರಕ್ಕೆ ಸಮಸ್ಯೆಯನ್ನು ತರುತ್ತೆ ಅನ್ನೋದು ಭಾಳ ಮುಖ್ಯ. ಎರಡನೆಯದ್ದು, ಕರ್ನಾಟಕದಲ್ಲಿ ಆನೆ ದಾಳಿಗೆ ಬಲಿಯಾದಂಥ ಭಾಳ ಜನಕ್ಕೆ ಸಮರ್ಪಕ ಪರಿಹಾರ ಸಿಕ್ಕಿಲ್ಲ ಅಂತ ಅವರ ಮನೆಯವರು, ಕುಟುಂಬಸ್ಥರು ಹೇಳ್ತಿದ್ದಾರೆ. ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ವೆಂಕಟೇಶ್ ಅಂತ ಅವರು ನೂರಾರು ಕಾಡಾನೆಗಳನ್ನು ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆಗೆ ಸಹಕರಿಸಿದಂಥವ್ರು. ಅರಣ್ಯ ಇಲಾಖೆಯ ಜೊತೆಗೆ ಅವರು ಟೈಅಪ್ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅಂದರೆ ಈ ಡಾಟ್ ಎಕ್ಸ್ಪರ್ಟ್ ಅವರು, ಶೂಟಿಂಗ್ ಎಕ್ಸ್ಪರ್ಟು, ಅನೇಕ ಕಾಡಾನೆಗಳನ್ನು ಸೆರೆ ಹಿಡಿದ್ರು. ಅವರನ್ನು ಭೀಮಾ ಅನ್ನುವಂಥ ಒಂದು ಕಾಡಾನೆ ಕೊಂದು ಹಾಕ್ತು. ಅವರಿಗೂ ರಾಜ್ಯ ಸರ್ಕಾರ ಕೊಟ್ಟಿದ್ದು 15 ಲಕ್ಷ ರೂಪಾಯಿ ಪರಿಹಾರ. ಅದು ಕೂಡ ಅಷ್ಟೆಲ್ಲ ಕಷ್ಟಪಟ್ಟಂಥ ವ್ಯಕ್ತಿಗೆ ರಾಜ್ಯ ಸರ್ಕಾರ ಕೊಟ್ಟಿದ್ದು 15 ಲಕ್ಷ ಪರಿಹಾರ. ಅದು ಕೂಡ ಅವರಿಗೆ, ಅವರ ಮನೆಯವರಿಗೆ ತಲುಪಿದೆಯಾ ಗೊತ್ತಿಲ್ಲ ಇಲ್ಲಿ ತನಕ. ಸೊ ಇಲ್ಲೇ ಇಂಥ ಪರಿಸ್ಥಿತಿ ಇದೆ. ನೀವು ಊರು ಉದ್ಧಾರ ಮಾಡೋದಕ್ಕೆ ಹೊರಟಿದ್ದೀರಿ. ನಿಮ್ಮ ಮಾನವೀಯತೆ, ಸೆಲೆಕ್ಟಿವ್ ಮಾನವೀಯತೆ ಯಾಕೆ ಅನ್ನೋದಷ್ಟೇ ಪ್ರಶ್ನೆ ಇಲ್ಲಿ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.